ಇದು 4ನೇ ಸಾರಿ ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಅದೇ ಉತ್ತರ ಅದೇ ತಮಗೂ ಗೊತ್ತು. ನಮ್ಮ 30,000 ಜನಸಂಖ್ಯೆ ಇರುವಂತ ಒಂದು ಮುದಗಲ್ ಪಟ್ಟಣ ಮುಂದೆ ತಾಲೂಕಾ ಘೋಷಣೆ ಮಾಡ್ರಿ ಅಂತ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ವಿ. ಅಂತ ಒಂದು ಪಟ್ಟಣಕ್ಕೆ 15 ದಿವಸಕ್ಕೊಮ್ಮೆ ಈಗಾಗಲೇ ಈ ಬೇಸಿಗೆ ಬಂದಿರೋದ್ರಿಂದ ಈಗ 20 ದಿವಸಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ. ಅವ್ರ ಮನುಷ್ಯರು ಹೌದಾ ಅಲ್ಲೋ ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡಬೇಕು. ಯಾಕಂದ್ರೆ 20 ದಿವಸ ಕುಡಿಯೋ ನೀರು ಬರದೇ ಇದ್ರೆ ಅವ್ರು ಹೆಂಗ್ ಜೀವನ ಕಟ್ಕೋಬೇಕು? ಅತಿ ಹಿಂದುಳಿದ ಅಲ್ಪಸಂಖ್ಯಾತರು ದಲಿತರು ಇರುವಂತ ಒಂದು ಪಟ್ಟಣ ಅದು. ನಮ್ಮ ಸರ್ಕಾರ ಎಲ್ಲ ಹಿಂದುಳಿದವರಿಗೆ ದಲಿತರ ಪರವಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡ್ತೀರಿ. ಇವತ್ತು ಕುಡಿಲಿಕ್ಕೆ 20 ದಿವಸಕ್ಕೊಮ್ಮೆ ನೀರು ಕೊಡ್ತೀರಿ ಅಂದ್ರೆ ನಮ್ಮ ಬದ್ಧತೆಯನ್ನ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಸರ್ಕಾರ ಏನ್ ಮಾಡ್ತಾ ಇದೆ? 4 ಸಾರಿ ಪ್ರಶ್ನೆ ಕೇಳಿದ್ವಿ, ನಮಗೂ ನಾಚಿಕೆ ಆಗ್ತಾ ಇದೆ. ಇದು ಕಡೆ ಸಾರಿ ಕೇಳ್ತಾ ಇರೋದು, ಮತ್ತೆ ಈ ಪ್ರಶ್ನೆಯನ್ನು ಕೇಳಲ್ಲ. ಮತ್ತೆ ಯುಜಿಡಿಗೆ ಆದರೆ ಮುದಗಲ್ ಪಟ್ಟಣಕ್ಕೆ ಅದರಲ್ಲಿ ಅನುದಾನ ಸಿಕ್ಕಿರಲಿಲ್ಲ ಸಭಾಧ್ಯಕ್ಷ. ಅದರಿಂದ ನೋಡೋಣ ಸಭಾಧ್ಯಕ್ಷ, ಈಗ ಮತ್ತೆ CM ಅವ್ರ ಹತ್ರ ಫೈನಾನ್ಸ್ ಅವ್ರ ಹತ್ರ ಮಾತಾಡಿ ಮತ್ತೆ ಲೋಕಲ್ದು ಇದು ಸಾಲ ತಗೊಳಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ ಸಭಾಧ್ಯಕ್ಷ ಫೈನಾನ್ಸಿಂದ. ಇದು 2000 ಈಗಿಂದಲ್ಲ ಸಭಾಧ್ಯಕ್ಷ, ಹೆಚ್ಚು ಕಮ್ಮಿ 10 ವರ್ಷದಿಂದ ಇದು ನಡೀತಾನೆ ಬರ್ತಾ ಇದೆ ಸಭಾಧ್ಯಕ್ಷ. ಅದರಿಂದ ಮುಂದಿನ ದಿವಸಗಳಲ್ಲಿ ನೋಡಿ ಫೈನಾನ್ಸ್ಗೆ ಕೊಟ್ಟು ಅವರು ಅನುಮೋದನೆ ತಗೊಂಡು ಇದನ್ನ ಮುದಗಲ್ ಪಟ್ಟಣಕ್ಕೆ ಉಳಿದ ಜಾಗಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ.